ಎಲ್ಲ ಕೊಡುಗೆಗಳಿಗೆ ಹೋಗ್ತಾ ಇದೆ. ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ಮುಂದೆ ಎಲೆಕ್ಷನ್ ನಿಂತ್ಕೊಳ್ಳೋಕ್ಕಾಗಲ್ಲ, ಅವರು ಎಲೆಕ್ಷನ್ ನಡೆಸೋಕ್ಕೂ ಆಗಲ್ಲ. ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ತುಂಬೋಗ್ಬಿಟ್ಟಿದೆ. ವರಿಷ್ಠ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ. ಇವಾಗ ಇಲ್ಲಿ ಆಟೋ ಚಾಲಕರಿಗೆ, ಬಸ್ ಚಾಲಕರಿಗೆ, ಲಾರಿ ಚಾಲಕರಿಗೆ ಕೊಡ್ತೀವಿ ಅಂದರೆ ಅದು ಏನೂ ಕೊಟ್ಟಿಲ್ಲ. ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ಸೇ ತೊಡಗಿದೆ. ಅದೇ 2,000 ರೂಪಾಯಿ ಯಾರೋ ಒಬ್ಬ ಇಬ್ಬರಿಗೆ ಕೊಟ್ಬಿಟ್ಟು ಇಲ್ಲಿ ಬೇರೆ ವರ್ಷ 10,000 ರೂಪಾಯಿ ಕಿತ್ಕೊಂಡ್ರೆ. ಸರ್ಕಾರ ಬಿಜೆಪಿ ಸರ್ಕಾರಗಿಂತ ಭ್ರಷ್ಟಾಚಾರದಲ್ಲಿ ತೊಡಗಿದೆಯಾ ಸರ್? ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅನ್ನೋದಕ್ಕಿಂತ ಈಗ ಏನು ಟ್ಯಾಕ್ಸ್ ಅಮೌಂಟ್ ಇದೆಯಲ್ಲ, ಇದ್ರದ್ದು ಸಾರ್ವಜನಿಕರ ಪ್ರಾಪರ್ಟಿ ಟ್ಯಾಕ್ಸು ಎಲ್ಲ ಕೊಡುಗೆಗಳಿಗೆ ಹೋಗ್ತಾ ಇದೆ. ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ಭ್ರಷ್ಟಾಚಾರ ಒಂದೊಂದು ಅನ್ನೋದ್ರಿಗೆ ಅವ್ರ ಪಕ್ಷದವರೇ, ಅವ್ರ ಶಾಸಕರೇ ಹೇಳ್ತಾವ್ರೆ ಭ್ರಷ್ಟಾಚಾರ ಏನು ನಡೀತಾ ಇದೆ ಅಂತ. ಅವ್ರ ಶಾಸಕರೇ ಬಹಿರಂಗವಾಗಿ ಹೇಳ್ತಾವ್ರೆ. ಅದರಲ್ಲಿ ಎರಡೊಂದು ಮಾತಿಲ್ಲ, ಅವ್ರ ಶಾಸಕರೇ ಹೇಳ್ತಾವ್ರೆ. ಓಕೆ, ಈಗ ರಾಜ್ಯದಲ್ಲಿ ಅಂದರೆ ಎಲ್ಲ ಸರ್ಕಾರದಿಂದನೂ ಭ್ರಷ್ಟಾಚಾರ ಅನ್ನೋದಿತ್ತು. ಸೊ ಈಗ ಅಂದರೆ ನಿಜವಾಗ್ಲೂ ಕೂಡ ರಾಜ್ಯ ಸರ್ಕಾರ ಮಾಡ್ತಾ ಇದೆಯಾ ಅಥವಾ ಬಿಜೆಪಿ ಸರ್ಕಾರದರು ಸುಮ್ಮನೆ ಊಹಾಪೋಹವನ್ನು ಮಾಡ್ತಾ ಇರೋದು? ಊಹಾಪೋಹ ಏನು ಮಾಡಲ್ಲ, ಎಲ್ಲರೂ ಅವರೇ. ಆ ಸರ್ಕಾರ ಈ ಸರ್ಕಾರ ಅಂತಲ್ಲ, ಅವ್ರ ಸರ್ಕಾರ ಬಂದಾಗ ಅವ್ರು ಮಾಡ್ತಾರೆ, ಇವ್ರ ಸರ್ಕಾರ ಬಂದಾಗ ಇವ್ರು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಮಾಡಿಲ್ಲ ಅಂದರೆ ಅವ್ರು ಮುಂದೆ ಎಲೆಕ್ಷನ್ ನಿಂತ್ಕೊಳಕ್ಕಾಗಲ್ಲ. ಮುಂದೆ ಅವ್ರು ಏನೂ ಮಾಡಿಲ್ಲ ಅಂದರೆ ಮುಂದೆ ಎಲೆಕ್ಷನ್ ನಿಂತ್ಕೊಳಕ್ಕಾಗಲ್ಲ, ಅವ್ರು ಎಲೆಕ್ಷನ್ ನಡೆಸೋಕ್ಕೂ ಆಗಲ್ಲ. ಓಕೆ, ಆದರೆ ಈಗ ಸಿದ್ದರಾಮಯ್ಯ ಅವರು ಬಂದಾದ ನಂತರ ಈಗ ಇದೆಲ್ಲವನ್ನು ತಡೆತಾ ಇದೆಯಾ ಸರ್? ಭ್ರಷ್ಟಾಚಾರನ ಅವ್ರ ಕೈಯಲ್ಲಿ ಸಾಧ್ಯವೇ ಇಲ್ಲ. ಯಾರ ಕೈಯಲ್ಲೇನೋ ಭ್ರಷ್ಟಾಚಾರ ಅನ್ನೋ ತಡಿಲಿಕ್ಕೆ ಯಾರಿನಿಂದನೂ ಸಾಧ್ಯ ಇಲ್ಲ. ಸರ್, ನಿಮಗೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಏನು ಅನಿಸುತ್ತೆ ಸರ್? ಏನು ಅನಿಸುತ್ತೆ, ಏನೂ ಮಾಡ್ತಾಯಿಲ್ಲ. ಅವರು ಏನು ಮಾಡ್ತಾವ್ರೆ? ಎಲ್ಲ ಬಡವರು ಇದ್ದಾರೆ ನಮ್ಮ ದೇಶದಲ್ಲಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರನ್ನ ಬಡವರು ಇದ್ದಾರೆ? ಯಾರ ದುಡ್ಡನ್ನ ಯಾರಿಗೆ ಕೊಡುಗೆಗಳು ಕೊಡೋದು? ಅಮೌಂಟ್ ಯಾರ್ದು? ಸಾರ್ವಜನಿಕರು ಟ್ಯಾಕ್ಸ್ ಅಮೌಂಟು, ಪ್ರಾಪರ್ಟಿ ಟ್ಯಾಕ್ಸ್ ಅಮೌಂಟು. ಯಾರ ದುಡ್ಡನ್ನ ಯಾರಿಗೆ ಕೊಡುಗೆಗಳಾಗಿ ಕೊಡೋದು? 5 ಕೊಡುಗೆಗಳಾಗಿ ಕೊಡ್ತಾರೆ. ಯಾರನ್ನ ಬಡವರು ಇದ್ದಾರೆ, ಕುಂಟ್ರು ಇದ್ದಾರೆ. ಈ ರೇಷನ್ ಎಲ್ಲ ತೊಗೊತಾರೆ, ರೇಷನ್ ಡಿಪೋಗಳ ಹತ್ರ ಮಾರ್ಕೊತಾರೆ 20 ರೂಪಾಯಿಗೆ ತೊಗೊಂಡೋಗಿ. ಅಲ್ಲಿ ತೊಗೊತಾರೆ ರೇಷನ್ ಡಿಪೋವಾಗ, ಆ ಕಡೆ ಮಾರ್ಕೊತಾರೆ 20 ರೂಪಾಯಿಗೆ. ಅವ್ರೇನು ಮನೆಯೊಳಗೆ ಅಡುಗೆ ಮಾಡಿ ಊಟ ಮಾಡ್ತಾರಾ? ಅನ್ನ ಮಾಡ್ತಾರಾ? ಮಾಡಲ್ಲ. ರಾಜ್ಯ ಸರ್ಕಾರದವರು ನಿಜವಾಗ್ಲೂ ಭ್ರಷ್ಟಾಚಾರ ಮಾಡ್ತಾ ಇದೆಯಾ ಅಥವಾ ಬಿಜೆಪಿದವರು ಸುಮ್ಮನೆ ಊಹಾಪೋಹವನ್ನು ಮಾಡ್ತಾ ಇದೆಯಾ ಅಂತ ಕೇಳಿ. ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ತುಂಬೋಗ್ಬಿಟ್ಟಿದೆ. ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಬರೀ ಜಗಳ ಮಾಡ್ಕೊಂಡಿದ್ದಾರೆ. BJPನೂ ಅಷ್ಟೇ, ಏನು ಇದಿಲ್ಲ, ಅದಕ್ಕೆ ಸರಿಯಾದ ಕಾರ್ಯಕ್ರಮ ಮಾಡ್ತಾ ಇಲ್ಲ ಅಷ್ಟೇ, ಅಪೋಸಿಷನ್. ಸೊ ಈ ಹಿಂದೆ ಎಲ್ಲ ಸರ್ಕಾರದಲ್ಲೂ ಭ್ರಷ್ಟಾಚಾರ ಅನ್ನೋದು ಇದೆ. ಸೊ ಈಗ ಅದನ್ನು ಸಿದ್ದರಾಮಯ್ಯ ಅವರು ಅದನ್ನು ತಡೀತಾ ಇದ್ದಾರಾ? ಇಲ್ಲ, ಅದ್ರ ಜೊತೆಗೆ ಅವರು ಇದ್ದಾರೆ. ಅವ್ರ ಜೊತೆಗಿರೋರು ಫುಲ್ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ. ಅಂದರೆ ಈಗ ಬಿಜೆಪಿ ಸರ್ಕಾರಗಿಂತಲೂ ಭ್ರಷ್ಟಾಚಾರದಲ್ಲಿ ತೊಡಗಿದೆಯಾ ಸರ್? ವರಿಷ್ಠ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ. ಇವಾಗ ಅದಕ್ಕಿಂತ BJPಗಿಂತ ವರಿಷ್ಠ ಅಂದರೆ ಕಾಂಗ್ರೆಸ್ ಸರ್ಕಾರ. ಓಕೆ, ಈಗ ರಾಜ್ಯ ಸರ್ಕಾರದಲ್ಲಿ ಅಂದರೆ ಸರ್ ಈಗ ಫಸ್ಟ್ ಬಿಜೆಪಿ ಸರ್ಕಾರಗಿಂತನೂ ಅಂದರೆ ಯಾವ ರೀತಿ ಅನುಕೂಲ ಮಾಡಿಕೊಟ್ಟಿದೆ ಜನರು? ಏನು ಅನಾನುಕೂಲನೇ, ಎಲ್ಲ ಮಾಡಿರೋದೆಲ್ಲ ಅನಾನುಕೂಲನೇ. ಎಲ್ಲ ಪುಕ್ಸಟೆ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂದ್ಬಿಟ್ಟು ಮಾಡ್ತಾ ಇರೋದು. ಎಲ್ಲ ಅನಾನುಕೂಲನೇ ಮಾಡ್ತಾ ಇರೋದು ಇವರು. ಏನು ಇವರು ಒಪ್ತಿರೋದು ಮನೆಗೆ ಏನೂ ಕೊಡಲ್ಲ. ಎಲ್ಲ ನಮ್ಮ ದುಡ್ಡು ಹಾಕಿ ನಮಗೆ ಕೊಡೋದಕ್ಕೆ ಇವರು ಅನಾನುಕೂಲ ಮಾಡಿ ಇವರು ಸರಿ ಅನ್ಸ್ಕೊಳ್ಳೋದಕ್ಕೆ ಈ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಈಗ ಕಾಂಗ್ರೆಸ್ ಸರ್ಕಾರ ಬಂದಾದ ನಂತರ ಯಾವ ರೀತಿ ಜನರಿಗೆ ಅನುಕೂಲ ಆಗಿದೆ? ಏನು ಅನುಕೂಲ ಇಲ್ಲ, ಎಲ್ಲ ಅನಾನುಕೂಲನೇ ಆಗಿರೋದು. ಅವರು ಏನು ಅನುಕೂಲ ಅಂದರೆ 1 ರೂಪಾಯಿಂದು ಅನುಕೂಲ ಆಗಿಲ್ಲ. ರೈತರಿಗೆ ಮಾಡ್ತೀವಿ ಅಂತಾರೆ, ರೈತರಿಗೆ ಮಾಡಿಲ್ಲ. ಇಲ್ಲಿ ಆಟೋ ಚಾಲಕರಿಗೆ, ಬಸ್ ಚಾಲಕರಿಗೆ, ಲಾರಿ ಚಾಲಕರಿಗೆ ಕೊಡ್ತೀವಿ ಅಂದರೆ ಅದು ಏನೂ ಕೊಟ್ಟಿಲ್ಲ. ಪುಕ್ಸಟೆ ಕೊಡೋದೇನಪ್ಪ ಅಂದರೆ ಕರೆಂಟ್ ಬಿಲ್ ಒಂದು ಕೊಡ್ತೀವಿ ಅಂತಾರೆ, ಅದರಲ್ಲೂ ಕಿತ್ಕೊತಾ ಇದ್ದಾರೆ. ಇನ್ನೇನು ಬಸ್ ಚಾರ್ಜ್ ಒಂದು ಫ್ರೀ ಕೊಟ್ಟಿದ್ದಾರೆ, ಅದು ಲೇಡೀಸ್ಗೆ, ಈಗ ಜೆಂಟ್ಸ್ಗಂತೂ ಇಲ್ಲ. ಅದನ್ನು ಒಂದು ಕೊಟ್ಟು ಒಂದು ಕಿತ್ಕೊಳ್ಳೋದೇ ಕೆಲಸ. ಇನ್ನೇನು ಯಾವುದೇನೋ ಅನುಕೂಲ ಯಾರಿಗೂ ಮಾಡಿಲ್ಲ. ಅವ್ರು ಅನುಕೂಲ ಮಾಡ್ಕೊತಾ ಇದ್ದಾರೆ. ಎಲ್ಲ ರಾಜಕಾರಣಿಗಳು ಅವ್ರವ್ರಿಗೆ ಏನೇನು ಅನುಕೂಲ ಬೇಕೋ ಅದೆಲ್ಲ ಅನುಕೂಲ ಮಾಡ್ಕೊತಾ ಇದ್ದಾರೆ. ಮುಂದೆ ಯಾವ ಸರ್ಕಾರ ಬಂದರೆ ಜನರಿಗೆ ಅನುಕೂಲ? JDS ಬರಬೇಕು, ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಆಗಬೇಕು. ಸೊ ಅವ್ರು ಮುಂದೆ ಈ ರೀತಿ ಮಾಡ್ತಾರೆ ಅಂತ ಮಾಡಿಲ್ಲ. ಅವ್ರಿಗೆ ರೈತರಿಗೆ ಒಳ್ಳೆಯ ಕೆಲಸನೇ ಮಾಡಿದ್ದಾರೆ. ಇವು ಸಿದ್ದರಾಮಯ್ಯನೂ ಏನು ಒಳ್ಳೇದು ಮಾಡಿಲ್ಲ, ಇಲ್ಲಾಂದರೆ DK ಶಿವಕುಮಾರ್ ಏನು ಒಳ್ಳೇದು ಮಾಡಿಲ್ಲ, ಖರ್ಗೆ ಮಕ್ಕಳು ಏನು ಒಳ್ಳೇದು ಮಾಡಿಲ್ಲ. ಎಲ್ಲ ಅನಾನುಕೂಲನೇ ಮಾಡಿರೋದು. ಇವ್ರ ಸ್ವಾರ್ಥಕ್ಕೆ ಇವ್ರ ಹೆಂಡತಿ ಮಕ್ಕಳು, ಇವ್ರ ಮಕ್ಳಿಗೆ ಏನೇನು ಮಾಡ್ಕೋಬೇಕು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸರ್, ಈಗ ರಾಜ್ಯ ಸರ್ಕಾರದಲ್ಲಿ ಅಂದರೆ ಸರ್ಕಾರದಲ್ಲಿ ಎಲ್ಲ ಸರ್ಕಾರನೂ ಕೂಡ ಭ್ರಷ್ಟಾಚಾರದಲ್ಲಿ ಎಲ್ಲ ಇದ್ದಾರೆ, ಅವರು ಭ್ರಷ್ಟರು ಇದ್ದಾರೆ. ಈಗ ಸಿದ್ದರಾಮಯ್ಯ ಅವರು ಬಂದಾದ ನಂತರ ಏನಾದರೂ ಅದನ್ನು ತಡೆಯುವಂಥದ್ದು ಏನಿಲ್ಲ. ಅವ್ರಿಗೇನು ಕಮಿಷನ್ ಬರಬೇಕು ಅವ್ನು ತಗೊಂಡು ಏನು ಬೆಲೆ ಯಾರು ಬೇಕಾದ್ರೆ ಏನು ಮಾಡ್ಕೊಳ್ಳಿ ಅನ್ನೋ ಲೆಕ್ಕಾಚಾರಕ್ಕಿದ್ದಾರೆ ಸಿದ್ದರಾಮಯ್ಯ. ಇವಾಗ ಮೊದಲಿನ ಥರ ಏನಿಲ್ಲ. ಹೋದ ಸಲ ಒಂದು 5 ವರ್ಷ ಪರವಾಗಿರಲಿಲ್ಲ.
ಈಗಂತೂ ದೊಡ್ಡ ಭ್ರಷ್ಟ ಅಂದರೆ ಸಿದ್ದರಾಮಯ್ಯ ಆಗ್ಬಿಟ್ಟಿದ್ದಾರೆ. ಓಕೆ, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ದರಿದ್ರ ಸರ್ಕಾರ ಇದು, ಒಂದೇ ಸತಿ ಹೇಳಬೇಕು ಅಂದರೆ. ಇದರಂಥ ಸರ್ಕಾರ ಮೂರ್ಖರು, ನಾವು ಓಟ್ ಹಾಕಿ ದೊಡ್ಡ ಮೂರ್ಖರಾಗಿರೋದೇ ನಾವು. ಸರ್, ಈಗ ರಾಜ್ಯ ಸರ್ಕಾರ BJP ಸರ್ಕಾರಗಿಂತನೂ ಭ್ರಷ್ಟಾಚಾರದಲ್ಲಿ ತೊಡಗಿದ್ಯಾ ಸರ್? ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ಸೇ ತೊಡಗಿದೆ. ಓಕೆ, ಓಕೆ, BJP ಬಂದರೆ ಜನರಿಗೆ ಒಳ್ಳೇದು. ನಮಗೆ ಯಾವ ರೀತಿ ಅಂತ? ನಮಗೆ ಸಣ್ಣ ಪುಟ್ಟ ಸೈಟ್ ತೊಗೊಂಡಿದ್ದೀವಿ ನಾವು. ಅದರಲ್ಲಿ ಏನು ನಮಗೆ ಖಾತೆ ಇನ್ನೂ ಮಾಡಿ ಕೊಟ್ಟಿಲ್ಲ. B ಖಾತಾ, A ಖಾತಾ ಯಾವುದೂ ಮಾಡಲಿಲ್ಲ, ಬಿಡಲಿಲ್ಲ. ಆಮೇಲೆ ಸ್ಟ್ಯಾಂಪ್ ಪೇಪರ್ ಜಾಸ್ತಿ ಮಾಡಿದ್ದಾರೆ. ಯಾವುದೂ ಅನುಕೂಲ ಇಲ್ಲ. ಮಿಡ್ಲ್ ಕ್ಲಾಸಿಗೆ ಅನುಕೂಲನೇ ಇಲ್ಲ, ಯಾರಿಗೂ ಅನುಕೂಲ ಇಲ್ಲ. ಭಾಳ ತೊಂದರೆನೇ. ಈಗ ಎಷ್ಟೋ ವರ್ಷ ಆಯ್ತು ಖಾತೆ ಬಿಟ್ಟಿಲ್ಲ. ಏನು ಮಾಡೋದು? ಸಣ್ಣ ಮಿಡ್ಲ್ ಕ್ಲಾಸ್ ಅವ್ರು ಏನು ಮಾಡೋದು? B ಖಾತೆ ಸೈಟ್ ಲೇಔಟಿ ತೊಗೊಂಡಿದ್ದಾರೆ, ಅಪ್ರೂವ್ಡ್ ಎಲ್ಲ ಕೊಟ್ಟಿದ್ದಾರೆ. ಇವರು ಆವಾಗ ಏನು ಸ್ಟ್ಯಾಂಪ್ ಪೇಪರ್ ಕಾಸು ತೊಗೊಂಡು ರಿಜಿಸ್ಟರ್ ಆಫೀಸಲ್ಲೇ ಸೈನ್ ಆಗಿದ್ದು. ಈಗ ಮಾಡಿ ಕೊಡೋಲ್ಲ ಅಂದರೆ ಏನು ಅರ್ಥ? ಅದು ಎಲ್ಲಿ ಹೋಗೋದು ನಾವು? ಈಗ ಮುಂದೆ ಯಾವ ಸರ್ಕಾರ ಬಂದರೆ ಜನರಿಗೆ BJP ಬಂದು ಒಳ್ಳೇದು. BJP ಬಿಟ್ಟರೆ ಏನಿದೆ, ಹಿಂದೂಗಳಿಗೂ ಒಳ್ಳೆಯದು. ನಮ್ಮ BJP ಸರ್ಕಾರ ಹಿಂದೂಗಳಿಗೆ ಒಳ್ಳೆಯದು. BJP ಬಂದರೆ ಒಳ್ಳೆಯದು. ಓಕೆ, ನಿಮ್ಮ ಪ್ರಕಾರ ಕಾಂಗ್ರೆಸ್ ಸರ್ಕಾರ ಬಂದಾದ ನಂತರ ಯಾವ ರೀತಿ ಜನರಿಗೆ ಅನುಕೂಲ ಮಾಡಿದೆ? ಯಾವುದೂ ಅನುಕೂಲನೇ ಆಗಿಲ್ಲ. ಅವರು ಈ ಲೇಡೀಸಿಗೆ ಫ್ರೀ ಕೊಟ್ಟಿದ್ದಾರೆ ಅಷ್ಟೊಂದು ಬಿಟ್ಟರೆ ಬೇರೆ ಅದು ಜೆಂಟ್ಸ್ ಹತ್ರ ಕಿತ್ಕೊಂಡಿದ್ದಾರೆ. ಕರೆಂಟ್ ಬಿಲ್ಲು, ಅದು ಸೈಟ್, ಇದು ಪೇಪರು, ಈ ಪರು ಅಂದ್ಕೊಂಡು ಪ್ರತಿಯೊಂದು ಅದ್ರಲ್ಲಿ ಕಿತ್ಕೊಂಡಿದ್ದಾರೆ. ಯಾವುದೋ ಲಾಭ ಇಲ್ಲ, ಜನರಿಗೆ ಅನುಕೂಲನೂ ಆಗಿಲ್ಲ. ಸೊ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಕೊನೆಯದಾಗಿ ನಮಗೆ BJP ಬಂದರೆ ಒಳ್ಳೆಯದು. ಅಷ್ಟು ಬಿಟ್ಟರೆ ಹಿಂದೂಗಳಿಗೆ BJP ಸರ್ಕಾರನೇ ಒಳ್ಳೆಯದು. ಅವರೇನು ಇದು ಮಾಡಲಿಲ್ಲ, ಅನುಕೂಲನೇ ಮಾಡಿದ್ದಾರೆ. ಜಾಸ್ತಿ ಮಾಡಿದ್ರು 50 ರೂಪಾಯಿ. ಇವರು ಯಾರೋ ನಮ್ಮ ಇದು ಎಲ್ಲನೂ ಜಾಸ್ತಿ ಮಾಡಿಬಿಟ್ರು. ಟ್ಯಾಕ್ಸ್ ಪ್ರೈಸ್ ಎಲ್ಲ ಜನಗಳು ಬದುಕೋದು ಕಷ್ಟ. ಒಂದು ಕಡೆ ಬಡ್ಡಿ ಕಮ್ಮಿ ಆಗ್ತಾಯಿದೆ, ಸೀನಿಯರ್ ಸಿಟಿಜನ್ಸ್ಗೆ ಬೆನಿಫಿಟ್ಸ್ ಇಲ್ಲ ಅಷ್ಟೇ. ಒಟ್ಟಿನಲ್ಲಿ ಬದುಕೋದು ಕಷ್ಟ. ಅಂದರೆ ಈಗ ಸರ್ ರಾಜ್ಯ ಸರ್ಕಾರ ನಾನು ಯಾವ ಸರ್ಕಾರ ಅಲ್ಲ, ಇವತ್ತು ಬಂದಿರೋರ ಬಗ್ಗೆ ಮಾತಾಡ್ತೀನಿ. ಇವತ್ತು ಬಂದು ಇವ್ರುಗಳು ಜಾಸ್ತಿ ಮಾಡಿದ್ದಾರೆ. ನಿಮ್ಮ ಪ್ರಕಾರ ಕಾಂಗ್ರೆಸ್ ಸರ್ಕಾರ ಎಲ್ಲ ಜನರಿಗೆ ಅನುಕೂಲ ಮಾಡಿಕೊಡ್ತಾ ಏನು ಅನುಕೂಲ ಮಾಡಿಕೊಟ್ಟಿದ್ದಾರೆ? ಏನೇ 2,000 ರೂಪಾಯಿ ಯಾರಿಗೋ ಒಬ್ರಿಗೆ, ಅದೇ 2,000 ರೂಪಾಯಿ ಯಾರೋ ಇಬ್ಬರಿಗೆ ಕೊಟ್ಬಿಟ್ಟು ಎಲ್ಲಿ ಬೇರೆ ವರ್ಷ 10,000 ರೂಪಾಯಿ ಕಿತ್ಕೊಂಡ್ರೆ ಅದ್ರ ಬದಲಾಗಿ ಇವರು ಯಾವುದೋ ಮೊದಲಿಗೆ ಹೇಳ್ತಾ ಇದ್ರಲ್ಲ, ಹೇಗೆ ಅವನ ತಲೆ ಹೊಡೆದು ಇವ್ರು ಬದುಕ್ತಾರೆ, ಅದೇ ಥರ ಆಗ್ತಾ ಇದೆ. ಸರ್, ಅಂದರೆ ಈಗ ಎಲ್ಲ ರಾಜ್ಯದಲ್ಲಿ ಭ್ರಷ್ಟಾಚಾರ ಅನ್ನೋದು ಎಲ್ಲ ಸರ್ಕಾರ ಭ್ರಷ್ಟಾಚಾರದ ಬಗ್ಗೆ ನಾನು ಮಾತಾಡೋಲ್ಲ. ಯಾಕಂದ್ರೆ ನನಗೆ ಯಾವುದೋ ಆಫೀಸ್ಗಳಿಗೆ ಹೋಗಿ ಏನು ಕೆಲಸ ಮಾಡಿಸ್ಕೊಳ್ತಲ್ಲ ನಾನು, ಅದರಿಂದ ನಂಗೆ ಭ್ರಷ್ಟಾಚಾರದ ಬಗ್ಗೆ ಗೊತ್ತಿಲ್ಲ. ಓಕೆ, ನಿಮ್ಮ ಪ್ರಕಾರ ಯಾವ ಸರ್ಕಾರ ಬಂದರೆ ಜನರಿಗೆ ಅನುಕೂಲ ಮಾಡಿ? ಅದನ್ನು ನಾನು ಹೇಳೋದಕ್ಕೆ ನಾನಲ್ಲ, ಅದೇ ಆಗೋದಿಲ್ಲ. ಯಾವ ಸರ್ಕಾರ ಬಂದರೂ ಯಾರು ಬಂದರೂ ಇಷ್ಟೇ. ನಮ್ಮ ದೇಶದಲ್ಲಿ BJP ಬಂದರೂ ಇಷ್ಟೇ, ಕಾಂಗ್ರೆಸ್ ಬಂದರೂ ಅಷ್ಟೇ, JDS ಬಂದರೂ ಅಷ್ಟೇ. ಜನಗಳಿಗೆ ಯಾರೂ ಹೆಲ್ಪ್ ಮಾಡೋದಿಲ್ಲ ಇವರು. ಅದರಿಂದ ಇವರು ಯಾರೂ ಯೋಗ್ಯತೆ ಇಲ್ಲದೆ ಇರೋರು. ಅವ್ರು ಚೆನ್ನಾಗಿ ಬೆಳ್ಕೊಂಡು ಹೋಗ್ತಾರೆ, ಚೆನ್ನಾಗಿ ಆಸ್ತಿಗಳು ಮಾಡಿಕೊಂಡು ಅಷ್ಟೇ. ನಾನು ಜನರಲಾಗಿ ಎಲ್ರೂ ಬೈತಾ ಇದ್ದೀನಿ, ಯಾರೂ ಸರಿ ಇಲ್ಲ. ಸರ್ಕಾರನೇ ಸರಿ ಇಲ್ಲ ಅಂತ ಹೇಳ್ತಾರೆ. ಸರ್ಕಾರ ಅಲ್ಲ, ಯಾರು ಬಂದರೂ ಅಧಿಕಾರಕ್ಕೆ ಯಾರೇನು ಜನಗಳಿಗೇನೂ ಉಪಯೋಗ ಇಲ್ಲ. ಯಾರು ಏನು ಸಹಾಯ ಮಾಡೋದಿಲ್ಲ. ಏನಾದರೂ ಬಂದು ಯಾರಾದರೂ ಟ್ಯಾಕ್ಸ್ ಕಮ್ಮಿ ಮಾಡಿದಾರಾ, ಇನ್ನೊಂದು ಕಮ್ಮಿ ಮಾಡಿದಾರಾ? ಇಲ್ಲ, ಎಲ್ಲರೂ ಜಾಸ್ತಿ ಮಾಡ್ತಾ ಇದ್ದಾರಲ್ಲ. ಈ ಸಲ ಹೌಸ್ ಟ್ಯಾಕ್ಸ್ ಎಲ್ಲ 25% ಜಾಸ್ತಿ ಮಾಡಿದ್ದಾರೆ ದಿಢೀರಂತ. ಬೀಟ್ಲೆಸ್ ಕರ್ನಾಟಕ.